ಸೊ ಐ ಹ್ಯಾವ್ ನೆವರ್ ಫೀಲ್ಡ್ ನಾನು ಯಾಕೆ ಈ ಸ್ಕೂಲ್ಗೆ ಸೇರಿಸಿ ನನಗೆ ತಪ್ಪಾಯ್ತು ಅಂತ ನನಗೆ ಯಾವತ್ತೂ ಫೀಲ್ ಆಗಿಲ್ಲ. ನಮ್ಮ ಮಕ್ಳಿಲ್ಲಿ ಓದ್ತೀರ ಅಂತ ಹೇಳ್ತಿಲ್ಲ. ಸೊ ಕಂಪೇರ್ ಟು ಅದರ್ ಸ್ಕೂಲ್ಸ್ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಲಿ, ಇಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ ಫಾರ್ ಟೀಚರ್ಸ್ ಆಗಲಿ, ಐ ಥಿಂಕ್ ಇಟ್ ಇಸ್ ಗುಡ್ ಎನಫ್ ಟು ಎಜುಕೇಟ್ ಕಿಡ್ ಅಂಡ್ ಮೇಕ್ ಹಿಮ್ ಗುಡ್ ಸಿಟಿಸನ್. Hi, I am Yashraj Guru from Agastya Vidyaniketan. I had joined Agastya Vidyaniketan at the age of 5 and now I am studying at grade 7A. ನನ್ನ ಹೆಸರು ಉಮಾಶಂಕರ್ ಅಂತ. ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೈ ನೇಮ್ ಇಸ್ ಹಂಸರೇಖಾ. ಸೊ ಐ ಆಮ್ ಹೌಸ್ ವೈಫ್. ಈ ಸ್ಕೂಲಿಗೆ ಸೇರಿಸ್ಬೇಕಂತ ಹೇಳಿ ನಾವು ಯೋಚನೆ ಬಂದಿದ್ದು ಏನಕ್ಕೆ ಅಂದರೆ, ನಮ್ಮ ಆರಾಧ್ಯ ಸರ್ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದರು. ಆ ಸೆಮಿನಾರಲ್ಲಿ ಆ ಸ್ಕೂಲ್ ಬಗ್ಗೆ ಯಾವ ರೀತಿ ನಾವು ಎಜುಕೇಷನ್ ತರ್ತೀವಿ, ನಾಟ್ ಓನ್ಲಿ ಅಕಾಡೆಮಿಕ್ಸ್, ಸ್ಪೋರ್ಟ್ಸ್ ಆಗಲಿ, ಆಮೇಲೆ ಒಂದು ನಮ್ಮ ಕಲ್ಚರ್ ಆಗಲಿ, ಯಾವ ರೀತಿ ಭಗವದ್ಗೀತೆ ಆ ಶ್ಲೋಕಗಳಾಗಲಿ ಅದನ್ನೆಲ್ಲ ಹೇಳ್ಕೊಳೋವಂಥದ್ದು, ಆಮೇಲೆ ಮಾಂಟೆಸರಿ ಮೆಥಡ್ ಅನ್ನೋದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಮಗೆ ತಿಳಿಸ್ಕೊಟ್ರು. ಸೊ ಹಾಗಾಗಿ ನಮಗೊಂದು ಇಂಟ್ರೆಸ್ಟ್ ಬಂತು. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸೋದಕ್ಕೆ ತುಂಬ ಇಷ್ಟಪಟ್ವಿ. The impact of yoga in me was in focus and calmness. We will be learning many yoga asanas and types of meditations. In pranayama, we would be focusing on our breath. Our lungs will be relaxed and we will breathe very slowly. I learned to be calm and silent. My body has been flexible from the day I have been doing the yoga. Our school celebrates Shatabhishna Nakshatra because at the Shatabhishna Nakshatra, Agastya Maharshi was born. And at this day, we will be having many rituals and we bow to God and ask wishes to them. We will be saying the Agastya Muni Shloka. We would have been taught many chapters of Bhagavad Gita and many shlokas like Ekashloki Ramayana and Ekashloki Mahabharata. In the Ekashloki Ramayana, the whole story of Ramayana is said in just 4 lines. I feel good and my mind will be calm when we will be chanting the shlokas. Life skills like Kalaripayattu have played a vital role in my overall growth physically and mentally, as it has developed my strength, muscles and discipline. Kalaripayattu is an ancient type of martial art taught from about 1000 years. The things I have learned in Kalaripayattu are animal walk, hunches, kicks, etc. All the leaders, Manjunath sir, Tejasvi sir, Nagatna ma'am and Vinita ma'am have helped a lot, and particularly our Manjunath sir and Tejasvi sir have inspired us a lot. Some of the times the leaders of the school would come to our class and sit beside somebody and check if everything is going good in the class. The digital phone helped us a lot. I have learned science, social and English and many more subjects from the help of digital board. ನಾವು ಈ ಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಮ ಕಾಲದಲ್ಲಿ ನಮ್ಗೆ ಈ ಥರ ಒಂದು ಎಕ್ಸ್ಪೋಜರ್ ಸಿಗಲಿಲ್ವಲ್ಲ ಅಂತ. ಅಂದರೆ ಅವರು ಒಂದು ಸ್ಟೇಜಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡೋದಾಗಲಿ, ಒಂದು ಅಕಾಡೆಮಿಕ್ಸಲ್ಲಿ ಇಷ್ಟು ಮಾರ್ಕ್ಸ್ ತೊಗೊಂಡು ನಾನು ಈ ಥರ ಪರ್ಫಾರ್ಮ್ ಮಾಡಿದೆ, ಈ ಥರ ಸ್ಕೂಲಲ್ಲಿ ನಾನು ಈ ಥರ ಮಿಸ್ಗಳು ನನಗೆ, ಟೀಚರ್ಸ್ಗಳು ನನಗೆ ಪ್ರಶಂಸಿಸಿದ್ರು ಈ ಥರ ಏನೋ ಒಂದು ಮಾಡಿದ್ದಕ್ಕೆ ಅಂತ ಹೇಳ್ತಾರಲ್ಲ. ಸೊ ನಾವೆಲ್ಲೋ ನಾವು ನಮ್ಮ ಟೈಮಲ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ. ಅದು ಇವತ್ತು ಅಗಸ್ತ್ಯ ನನ್ನ ಮಕ್ಳಿಗೆ ಕೊಡ್ತಾ ಇದೆ ಅಂತ ನಮಗೆ ಇಬ್ಬರು ಪೇರೆಂಟ್ಸ್ಗೆ ತುಂಬ ಖುಷಿಯಾಗಿದೆ ಮ್ಯಾಮ್.
I had enhanced my communication skills by talking in the public, and my teachers had helped in improving my grammar. I had been reading newspapers recently, which has helped me enhance my communication skills. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಾವೇನು ನೋಡ್ತೀವಲ್ಲ ಎಲ್ಲ ನಮ್ಮ ಫಂಕ್ಷನ್ಸ್ಗಳಲ್ಲಿ ನೋಡಿದಾಗ, ಆಮೇಲೆ ಯಾರ ಜೊತೆ ಆದರೂ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡ್ತಾರೆ, ಸೊ ನಮ್ಮ ಸರೌಂಡಿಂಗ್ಸಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಅವರು ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಈ ಸ್ಕೂಲಿಗೆ ಬಂದಮೇಲೆ ಅವ್ರಿಗೆ ಯಾವ ರೀತಿ ಎಕ್ಸ್ಪೋಜರ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸು ಇದೆ, ಪ್ಲಸ್ ಅದರ್ ಆ್ಯಕ್ಟಿವಿಟೀಸ್ ಲೈಕ್ ವ್ಯಾಲ್ಯೂ ಎಜುಕೇಷನ್. ಯು ಆ್ಯಡೆಡ್ ಎ ವ್ಯಾಲ್ಯೂ ಎಜುಕೇಷನ್ ಲೈಕ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲಿ. ಸೊ ಇಂಥ ಆ್ಯಕ್ಟಿವಿಟೀಸು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮುಂದಕ್ಕೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಸೋದಕ್ಕೆ ಮತ್ತು ಒಂದು ವೇದಿಕೆಯ ಒಂದು ಫಿಯರ್ನೆಸ್ಸು ಹೋಗಲಿಕ್ಕೆ ಇದೆಲ್ಲ ಹೆಲ್ಪ್ ಆಗ್ತದೆ. ನಾಟ್ ಓನ್ಲಿ ಎಜುಕೇಷನ್, ದೇ ಆರ್ ಬ್ಯಾಲೆನ್ಸ್ಡ್ ವಿತ್ ಅದರ್ ಆ್ಯಕ್ಟಿವಿಟೀಸ್ ಆಲ್ಸೋ. Ma'am have helped me to get the concept in the subject easily, and referring to my favorite subject, maths, I love it a lot, and ma'am have taught us so good that it has been more easy for me to understand the concepts in maths. I was happy that the teachers were ready to teach me as many times as I need till I understand a particular concept. ಅಗಸ್ತ್ಯಲ್ಲಿ ಟೀಚರ್ಸ್ ತುಂಬ ಪೇಷನ್ಸ್ ಆ್ಯಂಡ್ ಮತ್ತು ಕಾಮ್ ಆಗಿರ್ತಾರೆ. ಸೊ ವೆರಿ ಗುಡ್ ಲಿಸ್ನರ್ಸ್ ಅಂತ ಹೇಳ್ಬೋದು. ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಏನೇ ಒಂದು ಅವರ ಪ್ರಾಬ್ಲಮ್ಸನ್ನು ಟೀಚರ್ಸ್ ಹತ್ರ ತೊಗೊಂಡು ಬಂದಾಗ ಅದನ್ನು ಕಾಮಾಗಿ ಕುತ್ಕೊಂಡು ಕೇಳಿಸ್ಕೊಂಡು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾರೆ. ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಅವರ ಪ್ರಾಬ್ಲಮ್ಸನ್ನು ಟೀಚರ್ಸ್ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಅವರು ಟೈಮ್ ಕೊಟ್ಟು ಕೇಳಿಸ್ಕೊಂಡು ಮಕ್ಕಳಿಗೆ ಯಾವ ಥರ ಅದನ್ನು ಸಾಲ್ವ್ ಮಾಡಿ ಮಕ್ಕಳಿಗೆ ಅದು ಅಕಾಡೆಮಿಕ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪೇರೆಂಟ್ಸ್ಗೂ ಯಾವ ರೀತಿ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು, ಏನು ಗೈಡ್ಲೈನ್ಸ್ ಕೊಡ್ತೀರಾ. ಸೊ ಆ ಗೈಡ್ಲೈನ್ಸ್ ಪ್ರಕಾರ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. There were extra classes where they will be teaching us for the competitive exams. They are helping us to know about the competitive exams of NEET, JEE, etc. ಸೊ ನಮ್ಮ ಅಗಸ್ತ್ಯ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಸೊ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಆದಷ್ಟು ನಾವು ಹೇಳ್ತೀವಿ. ಇಲ್ಲಿ ನಾವು ಶಾಲೆ ಅಂತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಹೇಳ್ಕೊಡೋದು, ಮತ್ತು ಪೇರೆಂಟ್ ಫ್ರೆಂಡ್ಲಿ, ಮತ್ತು ಮಕ್ಕಳಿಗೆ ಖುಷಿ. ಈಗ ಮಗು ಬೆಳಗ್ಗೆ ಸ್ಕೂಲಿಗೆ ಹೋಗಬೇಕಾದ್ರೆ ನಾನು ಹೋಗಲ್ಲಪ್ಪ, ಚಿಕ್ಕ ಮಕ್ಕಳಾದ್ರೆ ನಾನು ಹೋಗಲ್ಲ ಅಂತ ಹಠ ಮಾಡ್ಕೊಂಡು ಹೋಗ್ತೇವೆ. ಬಟ್ ಅದೇ ಸಾಯಂಕಾಲ ಸ್ಕೂಲಿಂದ ಬರಬೇಕಾದ್ರೆ ಮಗುದಿಂದ ಮಗು ವಾಪಸ್ ಮನೆಗೆ ಬರೋದು ತುಂಬ ಖುಷಿ ಕೊಡುತ್ತೆ. ಸೊ ಅದು ನಮ್ಮ ಅಗಸ್ತ್ಯಲ್ಲಿ ನಾವು ಕಾಣ್ಬೋದು. ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ಬೇರೆ ಪೇರೆಂಟ್ಸ್ನ ಸುಮಾರು ಜನ ಪೇರೆಂಟ್ಸ್ಗೆ ಹೇಳ್ತೀವಿ ಅಂತಂದರೆ ನಮ್ಮ ಅಗಸ್ತ್ಯ ತುಂಬ ಅಕಾಡೆಮಿಕ್ಸಲ್ಲೂ ಮತ್ತು ಪಠ್ಯೇತರ ಚಟುವಟಿಕೆಗಳು ಮುಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.